ಹಕ್ಕಿನ ಬುಟ್ಟಿಗೆ ಬೀಳ್ಸ್ಕೊಂಡಿದ್ದು ಆಯ್ತು. ಈಗ ಇನ್ಯಾವ ಹಕ್ಕಿನ ಬುಟ್ಟಿಗೆ ಬೀಳ್ಸ್ಕೋಬೇಕು ಅಂತ ಹಿಂಗೆ ಓಡಾಡ್ತಿದ್ಯಪ್ಪ. ಇರೋ ಅಕ್ಕಿಗೆ ಯಾವ ಕಾಳು ಹಾಕ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಇನ್ನೊಂದು ಅಕ್ಕಿ ಬೇರೆ ಆಗಲ್ಲ. ಯಾಕೋ ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಾ ಇದೆಯಾ ಅಂದ್ರೆ ಮ್ಯಾಟ್ರೂ ಸೀರಿಯಸ್ ಆಗಿ ಇದೆ ಅಂತ ಅರ್ಥ. ಏನಾಯ್ತು ಮೈ ಡಿಯರ್ ಬ್ರದರ್? ಲೈಫು ಸೆಟ್ ಆಯ್ತು ಅಂತ ಖುಷಿ ಪಡ್ಬೇಕಾ, ಇಲ್ಲ ಲೈಫಲ್ಲಿ ಹೆಂಗ್ ಸೆಟ್ಲ್ ಆಗೋದು ಅಂತ ಚಿಂತೆ ಮಾಡ್ಬೇಕಾ ಗೊತ್ತಾಗ್ತಿಲ್ಲ ನನಗೆ. ಹನಿಮೂನ್ ಫೇಸಲ್ಲಿ ಸ್ಟಾರ್ಟಿಂಗ್ ಟ್ರಬಲ್ ಬೇರೆ. ಕರಮಾನ ಅಂದ್ರೆ ವಿನಿ ಒಂದು ಐಡಿಯಾ ಕೊಡ್ಲಾ? ಈ ಚಿಕ್ಕ ವಯಸ್ಸಲ್ಲಿ ಒಂದು ಪ್ರೋಗ್ರಾಮ್ ಬರೋದು, ಈ ಸೀರೆ ಬೇಕಾ, ಸೀರೆ ಬೆಲೆ ಎಷ್ಟು, ಆಮೇಲೆ ಈ ಗಂಡ ಹೆಂಡತಿ ಒಂದೇ ತರ ಅಂದ್ರೆ ಈ ಊಟ ಏನಿಷ್ಟ, ತಿಂಡಿ ಏನಿಷ್ಟ ಅಂತ ಕೇಳಿದಾಗ ಒಂದೇ ತರ ಉತ್ತರ ಹೇಳ್ತಾರಲ್ಲ, ಹಂಗೆ ಹೇಳಿದಾಗ ಇವ್ರಿಬ್ರು ಬೆಸ್ಟ್ ಕಪಲ್ ಅಂತ ಅನ್ಕೋತಿದ್ವಿ. ಮಗ ಆ ಥರ ಪ್ರೋಗ್ರಾಮ್ಗೆ ಏನಾರ ಹೋಗಕ್ಕೆ ಟ್ರೈ ಮಾಡಲಿ. ನನ್ನ ಸೀರಿಯಸ್ ಪ್ರಾಬ್ಲಮ್ ಕೊಡೋ, ಇನ್ನೂ ಕಾಮಿಡಿ ಮಾಡ್ತಿಲ್ಲ, ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಅಲ್ಲೇ. ಆಯ್ತಪ್ಪ, ಈ ರಾಮ ಭಕ್ತ ಹನುಮಂತನಿಂದ ನಿನ್ಗೆ ಏನಾಗಬೇಕು ಆಜ್ಞೆ ಕೊಡು. ಅರ್ಜೆಂಟಾಗಿ ರುಕುನ ಮೀಟ್ ಮಾಡಬೇಕು. ಅವಳು ಎಲ್ಲಿರ್ತಾಳೆ ಅಂತ ನಿನಗೆ ಮಾತ್ರ ಗೊತ್ತು. ಪ್ಲೀಸೋ ಹೆಂಗಾದ್ರೂ ಮಾಡಿ ಮೀಟ್ ಮಾಡ್ಸೋ. ಮೇಯ್ ಪ್ರಾಬ್ಲಮ್ ಆಗಿರೋದು ಇಲ್ಲಿ. ರುಕ್ಕು ನೆನಕ ಮೀಟ್ ಮಾಡ್ಬೇಕು ನೀನು. ಅಯ್ಯೋ ಅದೆಲ್ಲ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನೋ, ಫಸ್ಟು ಹೆಲ್ಪ್ ಮಾಡು, ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ, ಪ್ರಾಮಿಸ್. ನಾವಿರೋ ಜಾಗಕ್ಕೆ ಅವಳು ಬರ್ಬೇಕಣ. ನನ್ನ ಮಗನೇ, ನೀನು ಹೋಗೋದಲ್ಲ. ನೀನು ಯಾರು ಹೇಳೋ? ಸೂರ್ಯಪ್ರಕಾಶ್ ಮಗ ನೀನು, ಮರಿಬೇಡ ಅದನ್ನ. ನೋಡ್ತಾರೋ ಒಂದು ಫೋನ್ ಹಾಕಿದ್ರೆ ಅವಳು ಹೆಂಗ್ ಬರಬೇಕು ಅಂತ ರಿವರ್ಸ್ ಗೇರ್ ಹಾಕೊಂಡು ಬರಬೇಕು. ಹಂಗೆ ಕರೆಸ್ತೀನಿ ಅವಳನ್ನ. ನಾನು ಜಂಪ್ ಮಾಡಿದ್ರೆ ಅವಳು ಹೈ ಜಂಪ್ ಮಾಡಬೇಕು, ಆ ಥರ ಕರೆಸ್ತೀನಿ. ನೋಡ್ತೀಯಾ? ನನ್ನ ಮಗಂದು ಕರೆಸ್ತೀನಿ ನೋಡಿ. ಹೇಳು ಕೊಟ್ರು. ಮೀಟ್ರ ಎಲ್ಲ ಇದೆಯಾ? ನಿನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕು. ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡಮ್ಮ. ಆಗಲ್ಲ ಕಣೋ. ಏನಂದೆ? ಒಂದು ವಾರದಿಂದ ಆಟೋನೇ ಓಡಿಸಿಲ್ಲ. ನಿನ್ ಮನೇಲೇ ಇದ್ದೆ ತಾನೆ. ಇವತ್ತು ಬ್ಯಾಕ್ ಟು ಬ್ಯಾಕ್ ಬುಕಿಂಗ್ಸ್ ಇದೆ, ನಂಗೆ ಬರೋಕ್ಕಾಗಲ್ಲ. ಏನು ಈ ರೇಂಜ್ಗೆ ಅವಮಾನ ಮಾಡಿಬಿಟ್ಲು ಈ ಕುಳ್ಮುಟೆ. ಅದು ಜಸ್ಟ್ ಮಿಸ್ ಕಣ. ಅವಳು ಬಾ ಅಂತ ಹೇಳಿದೆ, ಅವಳು ಏನೋ ಅರ್ಜೆಂಟು, ನನಗೆ ಬುಕ್ಕಿಂಗ್ ಇದೆ, ತುಂಬ ಬ್ಯುಸಿ ಇದ್ದೀನಿ ಅಂತ ಹೇಳ್ಬಿಟ್ಲು. ಏನು ಮಾಡೋಣ, ಅದು ಆಟೋ ಬಿಸ್ನೆಸ್ ಅಂದ್ರೆ ನಂಗೆ ಮಗ. ಬುಕ್ಕಿಂಗು, ಆಟೋ ಡ್ರಾಪ್ ಮಾಡೋದು. ಒಂದು ಕೆಲಸ ಮಾಡೋಣ, ನಾವೇ ಅಲ್ಲಿಗೆ ಕೊಟ್ಟೋಗೋಣ, ತುಂಬ ಈಸಿ ಆಗಿಬಿಡುತ್ತೆ. ಸೂರ್ಯಪ್ರಕಾಶ್ ಮಗ ನೀನ್ ಜಂಪು ಅಂದ್ರೆ ಅವಳು ಹೈ ಜಂಪು. ಏನಪ್ಪ, ನಾವೇ ಹೋಗೋಣ. ನಾವು ಸ್ವಲ್ಪ ನೀರ್ ತರ ಫ್ಲೆಕ್ಸಿಬಲ್ ಆಗಿರ್ಬೇಕು, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು. ಕೆಲಸ ಆಗ್ಬೇಕಾಗಿರೋದು ನಿನ್ಗೆ. ಮೀಟ್ ಮಾಡ್ಬೇಕು ತಾನೆ, ಅವ್ರ ಜೊತೆ ಮಾತಾಡ್ಬೇಕು ತಾನೆ. ಬೇಡವಾ? ಮಾತಾಡ್ಬೇಕು ಕಣೋ. ಲೈಫ್ ಅಂಡ್ ಡೆತ್ ಪ್ರಶ್ನೆ ಕಣೋ. ಬಪ್ಪ ಬಾ. ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ. ತಡಿಯೋ ಬಂದೆ. ಪರ. ಮೇಡಮ್ ಮೇಡಮ್ ಎಲ್ಲಿಗೆ ಸರ್? ಇಲ್ಲೇ ಬನಶಂಕರಿ ಸೆಕೆಂಡ್ ಸ್ಟೇಜ್ ಮೇಡಮ್. ಸರಿ ಕೂತ್ಕೊಳ್ಳಿ. ಬಿಡ್ರಿ ರೀ. ಕೃಷ್ಣ, ನೀನೇ ಇಷ್ಟೆಲ್ಲ ಮಾಡಿಸಿದ್ದು. ಆಟೋದಲ್ಲಿ ನನ್ನ ಲಾಕ್ ಮಾಡಿಸಿ, ನನ್ನ ಕುತ್ತಿಗೆಗೆ ಚಾಕು ಹೊಡಿಸಿ, ಕಿಡ್ನಾಪ್ ಮಾಡಿಸಿ ಇಲ್ಲಿ ಕರ್ಕೊಂಡು ಬರೋದಕ್ಕೆ ಸುಪಾರಿ ಕೊಟ್ಟಿದ್ದು ನೀನಾ? ಎಸ್ ಬೇಬೆ, ಇಷ್ಟೆಲ್ಲ ಮಾಡಿಸಿದ್ದು ಒನ್ ಆ್ಯಂಡ್ ಓನ್ಲಿ
ಈ ಮಾಸ್ಟರ್ ಪೀಸ್ ಕೃಷ್ಣ. ಅದೇ ಯಾಕೆ ಅಂತ ಕೇಳ್ತಿದ್ದೀನಿ. ನಾನು ಕಾಲ್ ಮಾಡಿದೆ, ನೀ ಕಟ್ ಮಾಡಿದೆ. ನಾನು ಬಾ ಅಂತ ಕರೆದೆ, ನೀನು ಬರಲ್ಲ ಅಂದೆ. ಎಷ್ಟೆಲ್ಲ ಫೋರ್ಸ್ ಮಾಡಲಿ ನಿನಗೆ ಬಾ 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 ಅಂತ. ನಮ್ಮ ಅಣ್ಣನ ಮುಂದೆ ಕರೆದೆ, ನೀನು ಬರಲ್ಲ ಅಂದೆ. ನನಗೆ ಮಾನ ಮರ್ಯಾದೆ ಹೋಗಲ್ವಾ? 3 ಕಾಸಿನ ಮಾನ ಮರ್ಯಾದೆ ಹರಾಜ್ ಹಾಕ್ಬಿಟ್ಟೆ ನೀನು. ಅದಕ್ಕೆ ಪ್ಲ್ಯಾನು ಎತ್ತಾಕೊಂಡು ಬರ್ತಾ ಇರೋದೇ ಹೀರೋ ಥರ. ಹೆಂಗೆ ನೋಡ್ ಮಗ, ಆಕಾಶ ಭೂಮಿ ಒಂದಾದ್ರೂ ಪರವಾಗಿಲ್ಲ. ಕೃಷ್ಣ ಒಂದು ಸಲ ಮಾತು ಕೊಟ್ಮೇಲೆ ಮುಗೀತು. ಎತ್ತಾಕೊಂಡು ಬಂದಿದ್ದೆ ನೋಡು. ಆಟೋದಲ್ಲಿ ಚಾಕು ಇಡ್ಸಿ ಏನು ನಿಂದು ಹೀರೋ ಪ್ಲಾನು ತಗಡು. ಅದೆಲ್ಲ ಸುಮ್ಮನೆ ತಮಾಷೆಗೆ ಸ್ವಲ್ಪ ಭಯ ಉಡ್ಸೋಣ ಅಂತ. ನೀನಿದ್ಯಲ್ಲ, ನೀನು ಗೂಬೆ ಕತ್ತೆ. ನನಗೆ ನನ್ನ ಜೀವ ಬಾಯಿಗೆ ಬಂದಂಗೆ ಆಗ್ಬಿಟ್ಟಿತ್ತು ಗೊತ್ತಾ? ನಿನಗೇನು ತಮಾಷೆನ ಎಲ್ಲ? ನನ್ಗೇನಾದ್ರೂ ಆಗಿದ್ದಿದ್ರೆ ಏನೋ ಮಾಡ್ತಿದ್ದೆ ನೀನು. ನಿನಗೆಲ್ಲನೂ ಕಾಮಿಡಿ ಅಲ್ವಾ? ಅದು ಬೇರೆನೇ ಪ್ಲಾನ್ ಇತ್ತು ಮೀಟ್ರು. ಆ ನನ್ನ ಮಗಂಗೆ ಹೇಳಿದೆ ಆ್ಯಕ್ಟ್ ಮಾಡೋ ಸ್ವಲ್ಪ ಅಂತ. ನೋಡಿದ್ರೆ ಕತೆಗೆ ಚಾಕ್ ಹಾಕ್ಬಿಟ್ಟಿದ್ದಾನೆ. 10 ರೂಪಾಯಿ ಆ್ಯಕ್ಟಿಂಗ್ ಮಾಡು ಅಂದರೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ದ. ಬಾಡಿ ಮಗ, ಅವ್ನು ಹೇಳ್ಕೊಡ್ತೀನಿ ಬಿಡು ಆ್ಯಕ್ಟಿಂಗ್ನ. ಏಯ್ ತಗಡು, ಕಿಡ್ನಾಪ್ ಮಾಡ್ಕೊಂಡು ಬರೋ ಅಂಥದ್ದು ಏನೋ ಆಗಿತ್ತು, ಫೋನಲ್ಲಿ ಹೇಳ್ಬೋದಿತ್ತು ತಾನೇ. ನಮ್ಮ ಅಣ್ಣ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ, ನೀನು ಬೇರೆ ಕಾಗೆ ಹಾರಿಸ್ತಾ ಇದೆ. ಅದಕ್ಕೆ ಈ ಪ್ಲ್ಯಾನು. ನೋಡಪ್ಪ, ನೀನು ಹೇಳ್ದಂಗೆನೆ, ನಾನು ಪ್ರಾಮಿಸ್ ಕೊಟ್ಟಂಗೆನೆ ಇವಳನ್ನ ಎತ್ತಾಕೊಂಡು ಬಂದು ಇಟ್ಟಿದ್ದೀನಿ ಸೇಫಾಗಿ. ನೀನು ಮಾತಾಡ್ಕೋ. ರುಕು, ನಮ್ಮ ಅಣ್ಣನಿಗೆ ಇನ್ನು ಸಲಹೆ ಸಹಾಯ ಬೇಕಂತೆ, ಸ್ವಲ್ಪ ಕೊಟ್ಬಿಡು. ಸ್ವಲ್ಪ ರುಕು, ನಿಜವಾಗ್ಲೂ ಈ ರೀತಿ ಮಾಡ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ. ಅವನ್ನ ಕರ್ಕೊಬಾ ಅಂದಿದ್ದು, ಕಿಡ್ನಾಪ್ ಮಾಡ್ಕೊಂಬಾ ಅಂತಲ್ಲ. ರುಕು, ಸಾರಿ ರುಕು, ನನಗೆ ನಿಂಗೆ ತೊಂದರೆ ಕೊಡೋ ಯಾವ ಉದ್ದೇಶನೂ ಇರಲಿಲ್ಲ. ನಿನ್ನ ಹತ್ರ ಮಾತಾಡಬೇಕಾಗಿತ್ತು, ಒಂದು ಹೆಲ್ಪ್ ಕೇಳಬೇಕಾಗಿತ್ತು ಅಷ್ಟೇ. ಏನು ಹೆಲ್ಪ್ ಬಾವಾ? ಅದು ರುಕು, ನನಗೆ ಕಲ್ಯಾಣಿ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅವಳಿಗೆ ಏನು ಇಷ್ಟ, ಏನು ಕಷ್ಟ, ಅವಳ ಹತ್ರ ಕ್ಲೋಸ್ ಆಗಬೇಕಾಗಿದ್ರೆ ಏನೇನು ಮಾಡಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ನಿನಗೆ ಕೇಳೋಣ ಅಂತ ಫೋನಲ್ಲೇ ಕೇಳ್ಬೋದಿತ್ತು, ಬಟ್ ಇಂಥ ವಿಚಾರಗಳೆಲ್ಲ ನಿನ್ನ ಹತ್ರ ನೇರ ಮಾತಾಡಿದ್ರೆ ಒಳ್ಳೇದು ಅನಿಸ್ತು. ಲೇ ಅವಳೇನೋ ನನ್ನ ತಗಡೋನದು. ಅದಕ್ಕೆ ಹತ್ರ ಡೈರೆಕ್ಟಾಗಿ ಕೇಳ್ಬೋದು ತಾನೆ. ಡೈರೆಕ್ಟಾಗಿ ಕೇಳಿದ್ರೆ ಅವಳು ನನಗೋಸ್ಕರ ಸುಳ್ಳು ಹೇಳ್ಬೋದು, ನಿಜ ಹೇಳ್ತಾನೆ ಇರ್ಬೋದು. ಅದು ಅಲ್ಲದೆ ಅವಳು ಇಷ್ಟ ಕಷ್ಟಗಳನ್ನ ತಿಳ್ಕೊಂಡು ಟ್ರೈನಿಂಗ್ ತೊಗೊಂಡು ಅವಳಿಗೆ ಸರ್ಪ್ರೈಸ್ ಕೊಡೋ ಥರ, ಅವಳಿಗೆ ಇಷ್ಟ ಆಗೋ ಥರ ಅಲ್ಲಿ ನಡ್ಕೊಂಡ್ರೆ ಬೆಟರ್ ಅಲ್ವಾ? ಹಾಂ, ಕರೆಕ್ಟ್. ಅಕ್ಕನ ಪ್ರೀತಿಗೋಸ್ಕರ ಹೋರಾಟ ನಡೆಸ್ತಿದ್ದೀರಿ ಅಂತ ಹೇಳಿ.